ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಸ್ಬೆಂಡು ಮೀನು ತಂದುಕೊಟ್ಟಿದ್ದಾರೆ. ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಮೀನು ಕಬಾಬು. ಮಕ್ಕಳು ಇಲ್ಲೇ ಇದ್ದಾರೆ ಇವತ್ತು. ಮಂಜು ಸುಮ್ಮನೆ ಕೂತಿದ್ದಾನೆ, ಬೆಕ್ಕುಗಳು ಮಲಗಿದ್ದಾವೆ. ನಾಳೆಯಿಂದ ಮಂಜುಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಕುಸುಮನ್ಗೆ ಇನ್ನೂ ಸ್ಟಾರ್ಟ್ ಆಗಿ ಅವಳು ಎಕ್ಸಾಮ್ ಬರೀತಾ ಇದ್ದಾಳೆ. ಆದರೆ ಅವಳು 3 ದಿನಕ್ಕೊಂದ್ಸಲ 4 ದಿನಕ್ಕೊಂದ್ಸಲ ಎಕ್ಸಾಮ್ ಈ ಥರ ನಡೀತಾ ಇದೆ. ಎಕ್ಸಾಮ್ ಮುಗಿದ್ಮೇಲೆ ಒಂದು ವಾರ ರಜೆ ಕೊಡ್ತಾರೆ. ಸೊ ಹೀಗಾಗಿದೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಲ್ಲ, ತೋರಿಸ್ತೀನಿ ಬನ್ನಿ. ಮತ್ತು ಟುಮ್ ಏನು ಮಾಡ್ತಾಯಿದ್ದೇವೆ ನೋಡ್ಕೊಂಡು ಬರೋಣ ಬನ್ನಿ. ಅಯ್ಯೋ ನೋಡಿ, ಟುಮ್ಮೇ ಕಾಣ್ತಾ ಇಲ್ಲ. ಯಾವ ರೀತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದೆ ನೋಡಿ. ಮರಿಗಳು ಇಲ್ಲೇ ಇದ್ದಾವೆ. ಈ ರೀತಿ ಮಕ್ಕಳನ್ನ ಬಿಟ್ಬಿಟ್ಟು ಮರಿಗಳನ್ನ ಬಿಟ್ಬಿಟ್ಟು ಅದೆಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಎಷ್ಟು ಕ್ಯೂಟಾಗಿದ್ದಾವೆ ಅಲ್ವಾ? ತುಂಬಾ ಕ್ಯೂಟಾಗಿದ್ದಾವೆ. ಹಾಗೆಯೇ ನಮ್ಮ ಹಸ್ಬೆಂಡು ಮೀನು ತಂದು ಕೊಟ್ಟಿದ್ರು ಸಾಂಬಾರು ಮಾಡಿ ಸ್ವಲ್ಪ ಕಬಾಬ್ ಮಾಡಿ ಅಂತ. ಅದರಲ್ಲೇ ಸ್ವಲ್ಪ ಕಬಾಬ್ಗೂ ಕೂಡ ಕಟ್ ಮಾಡಿಸ್ಕೊಂಡು ಬಂದಿದ್ದರು. ಸರಿ ಅಂತ ನಾನು ತಂದ ತಕ್ಷಣ ಈ ರೀತಿ 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಅರಳುಪ್ಪನ್ನ ಈ ಥರ ಹಾಕಿ ಮುಚ್ಚಿಡ್ತೀನಿ, ಸಾಂಬಾರು ಮಾಡೋ ತನಕ ಚೆನ್ನಾಗಿ ರುಚಿ ಹಿಡೀಲಿ ಅಂತ. ಸರಿ ಅಂತ ಇದನ್ನು ಕಬಾಬ್ಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ನೋಡಿ, ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಹುಳಿ ಬಿಡೋದಕ್ಕೆ ಇಷ್ಟು ನೆನೆ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಇರಬೇಕು ಮೀನು ಸಾಂಬಾರಿಗೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣನ್ನು ನೆನೆ ಹಾಕಿರ್ತೀನಿ. ಇದಕ್ಕೆ ನಾನು 3 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಮತ್ತು ಇನ್ನೊಂದು ಸ್ವಲ್ಪ ಖಾರ ರುಬ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋಂಗಿಲ್ಲ. ಬೇಳೆ ಸಾಂಬಾರು ಪುಡಿ ಹಾಕೋದ್ರಿಂದ ಮಸಾಲೆ ಐಟಮ್ಸ್ ಅಂತೂ ಹಾಕೊಳ್ಳೋಂಗೇ ಇಲ್ಲ. ಒಂದು ಒಗ್ಗರಣೆಗೆ ಮತ್ತು ಇನ್ನೊಂದು ಖಾರ ರುಬ್ಕೊಳ್ಳೋದಕ್ಕೆ. 1 ತೆಂಗಿನಕಾಯಿ ಎಷ್ಟು ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಹುರ್ಗಡ್ಲೆ ಮತ್ತು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜು. ಇದು ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಕೆಂಪಿಗೆ ತುಂಬ ರುಚಿಯಾಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಈರುಳ್ಳಿ ಎಲ್ಲನೂ ಕೆಂಪಿಗೆ ಹುರ್ಕೊಂಡಾದ್ಮೇಲೆ ಇದಕ್ಕೆ ಖಾರ ಆಡಿಸ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ಹುರ್ಗಡ್ಲೆ, ತೆಂಗಿನಕಾಯಿ. ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 4 ಟೀ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ, ಸಾಕು ಇಷ್ಟಕ್ಕೆ. ಸೊ ಇದನ್ನು ಹಾಕ್ಕೊಂಡು ಖಾರ ರುಬ್ಕೊಂಡು ಬರ್ತೀನಿ. ಓಕೆ, ಇವಾಗ ಖಾರ ರುಬ್ಕೊಂಡಿದ್ದಾಗಿದೆ. ಇವಾಗ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಕಿವುಚಿ ರುಬ್ಕೊಂಡಿರುವ ಖಾರದೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನಲ್ಲಿ ಯಾವುದೇ ರೀತಿ ಕಸ ಅಥವಾ ನಾರು ಆ ಥರ ಇರುತ್ತಲ್ಲ, ಅದು ಸಾಂಬಾರಲ್ಲಿ ಚೆನ್ನಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಈ ರೀತಿ ಜಾಲರಿಲಿ ಸೋಸ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಎಲ್ಲನೂ ಚೆನ್ನಾಗಿ ಕಿವುಚಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಖಾರ ಎಲ್ಲನೂ ಈಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ. ಸೊ ಇಷ್ಟು ಸಾಕಾಯಿತು. ಇದಕ್ಕೆ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ತೀನಿ. ಇವಾಗೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ರುಬ್ಕೊಂಡಿರುವಂತಹ ಖಾರ ಮತ್ತು ಹುಣಸೆ ರಸ ಇಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇಷ್ಟನ್ನು ಹಾಕಿ ನಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು ಅಲ್ಲಿವರೆಗೂ ನೀರನ್ನು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನಿಗೂ ಕೂಡ ಅರಳುಪ್ಪು ಹಾಕಿರ್ತೀನಿ. ಹಾಗಿದ್ರೂ ಕೂಡ ಸಾಂಬಾರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಯಾಕಂದರೆ ಮೀನಿಗೆ ನಾವು ಎಷ್ಟು ಉಪ್ಪು ಹಾಕಿದ್ರೂ ಕೂಡ ಸಾಂಬಾರ್ಗೆ ಹಾಕಿದಾಗ ಅದು ಸಪ್ಪೆನೆ ಅಂತ ಅನಿಸುತ್ತೆ. ಯಾಕಂದರೆ ಚೆನ್ನಾಗಿ ಅದು ಮೀನು ಹಿಡಿದಿಟ್ಕೊಂಡಿರುತ್ತೆ ಉಪ್ಪಿನ ಅಂಶನ. ಎಷ್ಟು ಹಾಕಿದ್ರೂ ಕೂಡ ಅದು ಜಾಸ್ತಿ ಉಪ್ಪು ಅಂತ ಅನಿಸಲ್ಲ. ಸೊ ಇಷ್ಟೆಲ್ಲ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಒಂದು 30 ನಿಮಿಷ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಇದರಲ್ಲಿರುವಂತಹ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಇಲ್ಲ ಅಂದರೆ ಚೆನ್ನಾಗಿರಲ್ಲ ಮೀನು ಹಾಕಿದ್ರೆ. ಇಷ್ಟೆಲ್ಲ ಒಂದು ಹದವಾಗಿ ಬೆಂದ್ರೇ ಮೀನು ಸಾಂಬಾರಿಗೆ ಮೀನು ಹಾಕಿದ್ಮೇಲೆ
ರುಚಿಯಾಗಿ ಬರೋದು ಸಾಂಬಾರು. ಇವಾಗ ಟೇಸ್ಟ್ ಎಲ್ಲ ನೋಡಿದೆ, ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆ. ಇನ್ನೊಂದು ಸ್ವಲ್ಪ ಕುದ್ದಿದ ಮೇಲೆ ಮೀನನ್ನು ಕೂಡ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾವು ಮೀನು ಸಾಂಬಾರು ಮಾಡಬೇಕಾದ್ರೆ ಈ ರೀತಿ ಅಗಲವಾಗಿರುವ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಗೂಡಾಗಿರುವಂತಹ ಪಾತ್ರೆಗಳಲ್ಲಿ ಮಾಡಿದ್ರೆ ಮೀನು ಎಲ್ಲ ಕಲಸೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಅಗಲಾಗಿರುವ ಪಾತ್ರೆಯಲ್ಲಿ ಮಾಡಬೇಕು. ನಾನು ಈ ರೀತಿ ಮೀನುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಾವತ್ತೂ ಮೀನು ಸಾಂಬಾರು ಮಾಡಬೇಕಾದ್ರೆ ಮೀನು ಮುಳುಗುವಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ, ಆ ರೀತಿ ಆಗುತ್ತೆ. ಸೊ ಮೀನೆಲ್ಲನೂ ಹಾಕಿ ನಾನು ಒಂದು 5 ನಿಮಿಷ ಮುಚ್ಚಿಡ್ತೀನಿ. 5 ನಿಮಿಷ ಸಾಕು. ಜಾಸ್ತಿ ಟೈಮ್ ಬೇಯಿಸಿದ್ರೆ ಅದು ಚೆನ್ನಾಗಿರಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಮೀನೆಲ್ಲ ಹಾಕಾಗಿದೆ. ಈ ರೀತಿ ಎಲ್ಲ ಮೀನು ಮುಳುಗುವಷ್ಟು ಸಾಂಬಾರನ್ನು ನೋಡಿ ರೆಡಿ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಪ್ಲೇಟನ್ನು. ಇದೇನು ಮೀನು ಸಾಂಬಾರು ಮಾಡೋದೆಲ್ಲ ತೋರಿಸ್ತಾ ಇದ್ದಾಳೆ, ಏನು ಇವಳು ಒಬ್ಬಳೇನ ಮಾಡೋದು, ನಮಗೆ ಯಾರಿಗೂ ಮಾಡೋಕ್ಕೆ ಬರಲ್ವಾ ಅಂತ ಅಂದ್ಕೋಬೇಡಿ. ಯಾರು ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಹೆಲ್ಪ್ ಆಗಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇನೆ. ಗೊತ್ತಿರೋರು ದಯವಿಟ್ಟು ಸ್ಕಿಪ್ ಮಾಡಿ ನೋಡಿ. ಇವಾಗ 5 ನಿಮಿಷ ಆಗಿದೆ, ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಈ ಕಡೆನೂ ಕೂಡ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ ಟುಮ್ ಎಲ್ಲೋ ಹೋಗಿತ್ತು, ಸ್ಮೆಲ್ ಕಂಡಿಡ್ಕೊಂಡು ಹೇಗೆ ಬಂದಿದೆ ಅಂತ. ಟುಮ್ ಮತ್ತು ಅದ್ರ ಮರಿ ಎರಡೂ ಕಾಯ್ಕೊಂಡು ಕೂತಿದ್ದಾವೆ. ಗೊತ್ತಾಗ್ಬಿಡುತ್ತೆ ಅವಕ್ಕೆ, ಮೀನು ಮಾಡಿರಲಿ ಯಾವುದೇ ರೀತಿ ನಾನ್ ವೆಜ್ ಅಡುಗೆ ಮಾಡಿರಲಿ ಅವಕ್ಕಂತೂ ಸ್ಮೆಲ್ಲು ಬೇಗನೆ ಗೊತ್ತಾಗ್ಬಿಡುತ್ತೆ. ಮರಿಗಳನ್ನೂ ಬಿಟ್ಬಿಟ್ಟು ಬಂದು ಯಾವ ರೀತಿ ಕೂತಿದೆ ನೋಡಿ. ಇನ್ನೊಂದು ಮರಿ ಅಂತೂ ಬಾಗ್ಲ ಹತ್ರನೇ ಮಲ್ಕೊಂಡ್ಬಿಟ್ಟಿದೆ, ಯಾವ ಕಡೆನೂ ಹೋಗದೆ. ಏನೋ ಏನು ಬೇಕು? ಕುಸುಮ ಮತ್ತು ಮಂಜು ಅಲ್ಲೇ ಕೂತಿದ್ದಾರೆ ಮಾತಾಡ್ತಾ, ಫೋನ್ ನೋಡ್ತಾ. ನಾನು ಇಲ್ಲಿ ಫಿಶ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಫಿಶ್ ಕಬಾಬ್ ಪೌಡರ್ 1 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಮೊಟ್ಟೆನೂ ಕೂಡ ಇದಕ್ಕೆ ಒಡೆದಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ನಿಂಬೆ ರಸನೂ ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಕಬಾಬ್ ಪುಡಿಗೆ ಉಪ್ಪಿರುತ್ತೆ, ಆದರೂ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕಲರ್ ಬರೋಕ್ಕೋಸ್ಕರ ಮತ್ತು ಸ್ವಲ್ಪ ಖಾರ ಇರಲಿ ಅಂತ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಕಬಾಬ್ಗಿಟ್ಟಿರುವಂಥ ಫಿಶನ್ನು ಕೂಡ ಇದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಹಿಡಿಬೇಕು. ಒಂದು 15 ನಿಮಿಷ ಮುಚ್ಚಿಡಬೇಕು, ಈ ರೀತಿ ಕಲಸಿ. ಸರಿ ಅಂತ ಒಂದು 15 ನಿಮಿಷ ಮುಚ್ಚಿಟ್ಟೆ. 15 ನಿಮಿಷ ಆದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಇವಾಗ ಕಬಾಬ್ಗೆ ಕಲಸಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ.
ನನ್ನ ಮಗ ನೋಡಿ ಈ ರೀತಿ ಕಬಾಬ್ ಮಾಡಿದಾಗ ಬಂದು ಈ ರೀತಿ ಎತ್ಕೊಂಡು ತಿಂತಾ ಇರ್ತಾನೆ. ಈ ಕುಸುಮ ಮತ್ತು ಮಂಜು ಸಾಂಬಾರಲ್ಲಿರೋ ಮೀನನ್ನು ತಿನ್ನಲ್ಲ. ಅದೇ ಕಬಾಬ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಕಬಾಬ್ಗೆ ಜಾಸ್ತಿ ಕಟ್ ಮಾಡಿಸ್ಕೊಂಡು ಬಂದಿರಲಿಲ್ಲ. ಒಂದು 3/4 kg ಅಷ್ಟು ಕಟ್ ಮಾಡಿಸಿದ್ರು ಅಷ್ಟೇ. ಅದನ್ನೇ ಜಾಸ್ತಿ ಮಾಡಿದ್ರೆ ಅದನ್ನೇ ಇಷ್ಟಪಟ್ಟು ತಿಂತಾರೆ. ಆದರೆ ಈ ಸಾಂಬಾರಲ್ಲಿ ಮಾತ್ರ ತಿನ್ನಲ್ಲ. ಇದನ್ನ ಹಂಗೇನೆ ಇದು ಮಾಡ್ತಾರೆ. 1-2 ಪೀಸ್ ತಿನ್ನೋದೇ ಅವ್ರು ಹೆಚ್ಚು. ಮಕ್ಳಿಗೂ ಹಾಕೊಟ್ಟೆ. ಇದು ಟುಮ್ಗೆ ಮತ್ತು ಅದ್ರ ಮರಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವುಗಳು ಮಾತ್ರ ಊಟ ಮಾಡೋಕ್ಕೆ ಬಿಡಲ್ಲ. ಇಲ್ಲಾಂದರೆ ಫಸ್ಟು ಅವಕ್ಕೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾವು ಮಾಡಬೇಕು. ಟುಮ್ಗೆಲ್ಲ ಹಾಕ್ಕೊಟ್ಟೆ. ಮಕ್ಕಳು ಕೂಡ ಊಟ ಮಾಡ್ತಾಯಿದ್ದಾರೆ. ಈಗ ನಾನು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೆಕ್ಕು ಮರಿಗಳನ್ನು ನೋಡಿಕೊಂಡು ಕೂತಿದ್ವಿ. ಅವು ಕ್ಯೂಟಾಗಿ ಮಲಗಿದ್ವು ಮತ್ತು ಆಟ ಆಡ್ತಿರೋದನ್ನು ನೋಡಿ ತುಂಬಾ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ನಾವು ಕೂಡ ಊಟ ಆದಮೇಲೆ ಮಲಗಿದ್ವಿ. ವಾಕಿಂಗೇನು ಹೋಗಲಿಲ್ಲ ಇವತ್ತು. ಕುಸುಮ ಯಾರೂ ಬರಲಿಲ್ಲ. ಇವಾಗ ಟೈಮು ಒಂದು 7:30 ಆಗಿದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು. ಊಟ ಕೊಡು, ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ನಾವು ಆಮೇಲೆ ಮಾಡ್ತೀವಿ. ಮಧ್ಯಾಹ್ನ ತಿಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ನಾವು ಊಟ ಮಾಡಲಿಲ್ಲ. ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವರೆಲ್ಲ ಊಟ ಮಾಡಿದ್ರು. ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮಗೂ ಅದೇ ಖುಷಿ ಅಲ್ವಾ. ನಾವೇನೋ ಒಂದು ಪ್ರೀತಿಯಿಂದ ಅಡುಗೆ ಮಾಡಿರ್ತೀವಿ, ಅದನ್ನು ಚೆನ್ನಾಗಿಲ್ಲ, ಹಂಗೆ ಮಾಡೋದು ಹಿಂಗೆ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ಈ ರೀತಿ ತುಂಬ ಚೆನ್ನಾಗಿತ್ತು ಅಡುಗೆ ಅಂತೆಲ್ಲ ಹೊಗಳಿದ್ರೆ ಇನ್ನೊಂದು ಸಲ ಇದೇ ರೀತಿ ಚೆನ್ನಾಗಿ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಲ್ವಾ ಅನಿಸೋದು. ನನಗೂ ಕೂಡ ಆ ರೀತಿ ಅನ್ನಿಸ್ತು. ಸರಿ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಮತ್ತು ಸ್ವಲ್ಪ ದೋಸೆಗೆ ಅಂತ ನೆನೆ ಹಾಕಿದ್ದೆ ಅಕ್ಕಿ, ಉದ್ದಿನಬೇಳೆ ಎಲ್ಲ, ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ರುಬ್ಬಿ ಹರಳುಪ್ಪೆಲ್ಲ ಹಾಕಿ ಕಲಸಿಟ್ಟು ಮಡಗ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.